ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comನ ಮಿಡ್ ಡೇ ಸ್ಪೆಷಲ್ ಪೊಲಿಟಿಕಲ್ ಬುಲೆಟಿನ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ದಿಲ್ಲಿಯಲ್ಲಿ ಎನ್ಡಿಎ ನಾಯಕರು ಮತ್ತು ಸಂಸದರ ಸಭೆ ನಡೆದಿದೆ. ಎನ್ಡಿಎ ಸಂಸದೀಯ ದಳದ ಮೀಟಿಂಗ್ ನಡೆದಿದೆ. 2024ರ ಲೋಕಸಭಾ ಫಲಿತಾಂಶದ ಬಳಿಕ ಮೊದಲ ಸಲ ಸಂಸದರನ್ನ ಸೇರಿದಂತೆ ಈ ಸಭೆ ಮಾಡ್ತಿರೋದು. ಈ ಮುಂಚೆ ನಾಯಕರು ಮಾತ್ರ ಭೇಟಿಯಾಗಿದ್ರು. ಇದರಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಎನ್ಡಿಎ ಪಾರ್ಟ್ನರ್ಗಳಾದ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು, ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್, ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ, ಏಕನಾಥ್ ಶಿಂದೆ, ಶಿವಸೇನೆ ಏಕನಾಥ್ ಶಿಂದೆ, ಜನಸೇನಾ ನಾಯಕ ಪವನ್ ಕಲ್ಯಾಣ್, ಎಲ್ಜೆಪಿ ನಾಯಕ ಚಿರಾಗ್ ಪಾಸ್ವಾನ್, ಬಿಹಾರದ ಮಾಜಿ ಸಿಎಂ ಜಿತನ್ ರಾಮ್ ಮಾಂಜಿ, ಅಪ್ನಾದಳ್ ನಾಯಕಿ ಅನುಪ್ರಿಯಾ ಪಟೇಲ್, ಅಜಿತ್ ಪವಾರ್ ಸೇರಿ ಎಲ್ಲರೂ ಭಾಗಿಯಾಗಿದ್ರು. ಇದರಲ್ಲಿ ಎನ್ಡಿಎ ಸಂಸದೀಯ ನಾಯಕರಾಗಿ ಮೋದಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದಕ್ಕೆ ಅಧಿಕೃತ ಒಪ್ಪಿಗೆ ಕೂಡ ಸಿಕ್ಕಿದೆ. ಸಭೆಯಲ್ಲಿ ಮಾತನಾಡಿರೋ ಚಂದ್ರಬಾಬು ನಾಯ್ಡು, ಇದು ಭಾರತಕ್ಕೆ ವಂಡರ್ಫುಲ್ ಅಪರ್ಚುನಿಟಿ. ಕಳೆದ 10 ವರ್ಷಗಳಲ್ಲಿ ಮೋದಿ ನೇತೃತ್ವದಲ್ಲಿ ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ವಿಕಸಿತ ಭಾರತಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಇನ್ನು ನಿತೀಶ್ ಕುಮಾರ್ ಮಾತನಾಡಿ, ಮತ್ತೆ 5 ವರ್ಷಗಳ ಅವಧಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿ, ಯಾವ ತರ ಕೆಲಸ ಮಾಡಬೇಕು ನೀವು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರು ವಿಪಕ್ಷಗಳು ಅಲ್ಲೊಂದೊಂದು ಸೀಟ್ ಗೆದ್ದಿದ್ದಾರೆ, ನೆಕ್ಸ್ಟ್ ಟೈಮ್ ಅದು ಕೂಡ ಬರಬಾರದು, ಪೂರ್ತಿ ಖಾಲಿ ಆಗಬೇಕು ಅವರು, ಆ ರೀತಿ ಚೆನ್ನಾಗಿ ಕೆಲಸ ಮಾಡಿ, ನಾವು ಪ್ರತಿದಿನವೂ ನಿಮ್ಮೊಂದಿಗಿರುತ್ತೀವಿ ಅಂತ ಹೇಳಿದ್ರು ನಿತೀಶ್ ಕುಮಾರ್. ಇನ್ನು ಕುಮಾರಸ್ವಾಮಿ ಕೂಡ ಮಾತನಾಡಿ, ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು. ಇನ್ನು ಪವನ್ ಕಲ್ಯಾಣ್ ಮಾತನಾಡಿ, ನರೇಂದ್ರ ಮೋದಿ ಅವರ ವಿಷನರಿ ನಾಯಕತ್ವಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು. ಚಂದ್ರಬಾಬು ನಾಯ್ಡು 10 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಹೇಳಿದ್ರು, ಮುಂದಿನ 15 ವರ್ಷಗಳ ಕಾಲ ಪ್ರಧಾನಿಯಾಗಿ ನೀವು ಕೆಲಸ ಮಾಡ್ತೀರಿ ಅಂತ ನರೇಂದ್ರ ಮೋದಿ ಅವರಿಗೆ. ಅವತ್ತು ನಾಯ್ಡು ನುಡಿದ ಭವಿಷ್ಯವಾಣಿ ನಿಜ ಆಗಿದೆ ಅಂತ ಹೇಳಿದ್ರು. ಅದಾದ ಬಳಿಕ ನರೇಂದ್ರ ಮೋದಿ ಅವರ ಭಾಷಣ ಆರಂಭ ಆಯಿತು. ಆ ಭಾಷಣದಲ್ಲಿ ನವರಸಗಳು ಕೂಡ ಇದ್ವು. ಅದರಲ್ಲಿ ಗೆದ್ದವರಿಗೆ ಶುಭಾಶಯ ಹೇಳಿದ್ರು, ಪ್ರತಿಪಕ್ಷಗಳ ಕೂಟದಲ್ಲಿ ಗೆದ್ದವರಿಗೂ ಶುಭಾಶಯ ಅಂತ ಹೇಳಿದ್ರು. 22 ರಾಜ್ಯಗಳಲ್ಲಿ ಎನ್ಡಿಎ ಅಧಿಕಾರದಲ್ಲಿದೆ. ಅತ್ಯಂತ ಬಲಿಷ್ಠ ಮೈತ್ರಿಕೂಟ ಇದು. ಎನ್ಡಿಎ ಭಾರತದ ಆತ್ಮದ ಪ್ರತಿಬಿಂಬ. ಆದಿವಾಸಿಗಳ ಪ್ರಾಬಲ್ಯದ 10 ರಾಜ್ಯಗಳಲ್ಲಿ 7ರಲ್ಲಿ ಎನ್ಡಿಎ ಅಧಿಕಾರದಲ್ಲಿದೆ. ಕ್ರೈಸ್ತರು ಹೆಚ್ಚಿರೋ ರಾಜ್ಯಗಳಲ್ಲೂ ಕೂಡ ನಮಗೆ ಸೇವೆಗೆ ಅವಕಾಶ ಸಿಕ್ಕಿದೆ. ಭಾರತದ ಅತ್ಯಂತ ಯಶಸ್ವಿ ಪ್ರೀಪೋಲ್ ಅಲಯನ್ಸ್ ಎನ್ಡಿಎ ಅಂತ ಹೇಳಿದ್ರು. ಒಂದು ಕಾಲದಲ್ಲಿ ಎನ್ಡಿಎ ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಾ ಇದ್ದೆ, ಈಗ ನಿಮ್ಮೊಂದಿಗೆ ಇಲ್ಲಿ ಸದನದಲ್ಲಿ ಕೂತು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಕಳೆದ 3 ದಶಕದಲ್ಲಿ ನಾವು ಅಂದ್ರೆ ಎನ್ಡಿಎ 4ನೇ ಸಲಕ್ಕೆ ಬಹುಮತದ ಅಧಿಕಾರಕ್ಕೆ ಎನ್ಡಿಎ ಕೂಟವಾಗಿ ಬಂದಿದ್ದೀವಿ. ನಮ್ದು ಅಧಿಕಾರಕ್ಕಾಗಿ ಜಮಾವಣೆಗೊಂಡಿರೋ ಕೂಟ ಅಲ್ಲ, ದೇಶಕ್ಕಾಗಿ ರಚನೆಯಾಗಿರೋ ಒಕ್ಕೂಟ. ನಮಗೆ ನೇಷನ್ ಫಸ್ಟ್ ಅನ್ನೋ ಐಡಿಯಾಲಜಿ ಇದೆ. ಇದು ಸ್ವಾಭಾವಿಕ ಮೈತ್ರಿ ಅಂತ ಹೇಳಿದ್ರು. ಬಾಳಾ ಸಾಹೇಬ್ ಠಾಕ್ರೆ, ಜಾರ್ಜ್ ಫರ್ನಾಂಡಿಸ್ ರನ್ನ ಕೂಡ ನೆನೆದ್ರು. ಜೊತೆಗೆ ನೀವು ವೇದಿಕೆ ಮೇಲೆ ನೋಡ್ತಾ ಇರಬಹುದು, ನಮ್ಮ ಎನ್ಡಿಎ ಕೂಟದಲ್ಲಿ ಯಾರೆಲ್ಲ ಪ್ರಮುಖರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕಾಮನ್ ವಿಚಾರವನ್ನ ಹೊಂದಿದ್ದಾರೆ. ಇವರೆಲ್ಲರೂ ಕೂಡ ಗುಡ್ ಗವರ್ನೆನ್ಸ್ಗೆ, ಒಳ್ಳೆ ಆಡಳಿತಕ್ಕೆ ಹೆಸರಾದವರು ಅಂತ ಹೇಳಿದ್ರು. ನಾನಾಗ್ಲಿ, ನಾಯ್ಡು ಬಾಬು ಆಗಲಿ, ನಿತೀಶ್ ಆಗಲಿ, 3 ಜನರ ಆಡಳಿತ ಬಡವರ ಕಲ್ಯಾಣಕ್ಕೇನೆ ಫೇಮಸ್ ಅಂತ ಹೇಳಿದ್ರು. ಮುಂದಿನ 10 ವರ್ಷ ಹೊಸ ಅಧ್ಯಾಯ ಬರಿತೀವಿ ಅಂತ ಹೇಳಿದ್ರು. ಮುಂದಿನ 5 ವರ್ಷ ಅನ್ನಲಿಲ್ಲ, ಮುಂದಿನ 10 ವರ್ಷ ಅಂತ ಹೇಳಿ ಅದನ್ನ ರಿಪೀಟ್ ಮಾಡಿ ಕೂಡ ಹೇಳಿದ್ರು. ನಾನು ಈ ಮಾತನ್ನ ಹೇಳಬೇಕಾದ್ರೆ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಮುಂದಿನ 10 ವರ್ಷ ಹೊಸ ಅಧ್ಯಾಯ ಅಂತ ಹೇಳಿದ್ರು. ಕರ್ನಾಟಕ ಮತ್ತು ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಬಂದಿದೆ ತೀರಾ ಇತ್ತೀಚೆಗಷ್ಟೇ ರಾಜ್ಯದಲ್ಲಿ. ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಜನ ಅಷ್ಟು ಬೇಗ ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇನ್ನು ಅಣ್ಣಾಮಲೈ ನೇತೃತ್ವದ ತಮಿಳುನಾಡಿನ ಬಿಜೆಪಿ ಟೀಮ್ಗೂ ಕೂಡ ಅಭಿನಂದನೆ ಅಂತ ಹೇಳಿದ್ರು. ಅಲ್ಲಿ ಎನ್ಡಿಎ ವೋಟ್ ಶೇರ್ 18%ಗೆ ರೀಚ್ ಆಗಿದೆ, ಬಿಜೆಪಿ ವೋಟ್ ಶೇರ್ 11%ಗೆ ರೀಚ್ ಆಗಿದೆ. ಅದನ್ನ ಕೂಡ ಪಿಎಂ ನೆನೆದ್ರು. ಜೊತೆಗೆ ರಿಸಲ್ಟ್ ದಿನದ ವಿಚಾರವನ್ನ ಕೂಡ ಪಿಎಂ ನರೇಂದ್ರ ಮೋದಿ ಉಲ್ಲೇಖ ಮಾಡಿದ್ರು. ನಾನು ರಿಸಲ್ಟ್ ದಿನ ಸ್ವಲ್ಪ ಬಿಸಿ ಇದ್ದೆ, ಆಮೇಲೆ ಫೋನ್ ಬರೋಕ್ ಶುರು ಆಯ್ತು, ಈ ರೀತಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರು. ಸರಿ, ನಂಬರ್ ಎಲ್ಲ ಸರಿ ಬಿಡಿ, ಆದ್ರೆ ಇವಿಎಂ ಬದುಕಿದ್ಯಾ ಸತ್ತಿದ್ಯಾ ಅಂತ ನಾನು ಕೇಳಿದೆ ಅಂತ ಹೇಳಿದ್ರು. ಆ ಮೂಲಕ ಇವಿಎಂఏ ಸರಿ ಇಲ್ಲ, ಪ್ರಜಾಪ್ರಭುತ್ವನೇ ಹಾಳಾಗಿ ಹೋಗಿದೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡ್ತಿದ್ದನ್ನ ಉಲ್ಲೇಖ ಮಾಡಿ ಅವರು
ಪ್ರತಿಪಕ್ಷಗಳಿಗೆ ಪ್ರಶ್ನೆ ಮಾಡಿದ್ರು. ಇನ್ನು 5 ವರ್ಷ ಇವರು EVM ಬಗ್ಗೆ ಮಾತಾಡಲ್ಲ. 2019ಕ್ಕೆ ಮತ್ತೆ EVM ಹೊತ್ಕೊಂಡು ಕುಣಿಯೋಕೆ ಶುರು ಮಾಡ್ತಾರೆ. ಇವರು ಭಾರತದ ಹೊರಗೂ ಕೂಡ ನಮ್ಮ ಪ್ರಜಾಪ್ರಭುತ್ವಕ್ಕೆ ಕಳಂಕ ತರೋಕೆ ಪ್ರಯತ್ನವನ್ನ ಪಟ್ಟರು. ನಾನು ಭಾರತದ್ದು ಮದರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ಕೊಂಡು ಜಗತ್ತಲ್ಲಿ ಸುತ್ತಾ ಇದ್ರೆ ಇವರು ಇಲ್ಲ ಡೆಮೋಕ್ರಸಿ ನಮ್ಮಲ್ಲಿ ಸರಿಯಾಗಿಲ್ಲ, ಇವನು ಮೋದಿ ಚಾಯ್ವಾಲ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ, ಹೋಗ್ತಾನೆ ಇಲ್ಲ, ಡೆಮೋಕ್ರಸಿ ಎಲ್ಲಿದೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ರು ಅಂತ ನರೇಂದ್ರ ಮೋದಿ ಹೇಳಿದ್ರು. ಜೊತೆಗೆ ನಾವು ಗೆದ್ದಾಗ ಅಹಂಕಾರದಿಂದ ವರ್ತಿಸೋದಿಲ್ಲ, ಸೋತವರನ್ನ ಅಪಹಾಸ್ಯ ಮಾಡಲ್ಲ, ಆದರೆ ಇವರು ಚುನಾವಣಾ ಫಲಿತಾಂಶದಲ್ಲಿ ಸೋತಿದ್ರು ಕೂಡ ನಾವು ಗೆದ್ದವ್ರನ್ನ ಸೋತಿದ್ದೀವಿ ಅಂತ ಬಿಂಬಿಸೋ ಪ್ರಯತ್ನವನ್ನ ಪಡ್ತಾ ಇದ್ರು ಅಂತ ನರೇಂದ್ರ ಮೋದಿ ಹೇಳಿದ್ರು. ಇನ್ನು ಕಾಂಗ್ರೆಸ್ ನಮ್ಮ ಗೆಲುವನ್ನ ಸೋಲು ಅಂತ ಬಿಂಬಿಸೋ ಪ್ರಯತ್ನ ಪಡ್ತಾ ಇದೆ. ಆದರೆ ಕಾಂಗ್ರೆಸ್ ನಿಜವಾಗ್ಲೂ ನೋಡಿ ಅಲ್ಲಿ 3ನೇ ಸಲವೂ 3 ಚುನಾವಣೆಯ ಬಳಿಕವೂ ಕೂಡ ಅವರು 100 ಸಂಖ್ಯೆಯನ್ನ ಕೂಡ ದಾಟಿಲ್ಲ. ಕಳೆದ 3 ಚುನಾವಣೆಗಳಲ್ಲಿ ಅವರ ಟೋಟಲ್ ಎಷ್ಟಾಗುತ್ತೋ 2014, 19 ಮತ್ತು 24ರಲ್ಲಿ ಈ 3 ಚುನಾವಣೆಗಳನ್ನು ಟೋಟಲ್ ಮಾಡಿದ್ರೆ ಅವರದ್ದು ನಂಬರ್ ಎಷ್ಟಾಗುತ್ತೋ ಅದಕ್ಕಿಂತ ಜಾಸ್ತಿ ಈ ಒಂದು ಚುನಾವಣೆಯಲ್ಲೇ ನಮ್ದು ಜಾಸ್ತಿ ಬಂದಿದೆ ಅಂತ ಹೇಳಿದ್ರು. ಜೊತೆಗೆ ಈ ಬಾರಿ ದೇಶದ ಜನರ ನಿರೀಕ್ಷೆ ನಮ್ಮ ಮೇಲೆ ಇನ್ನೂ ಕೂಡ ಜಾಸ್ತಿ ಇದೆ. ಆ ರೀತಿ ನಿರೀಕ್ಷೆ ಜಾಸ್ತಿ ಆಗೋದು ತಪ್ಪಲ್ಲ, ಅದು ಒಳ್ಳೇದೇ. ನಿರೀಕ್ಷೆ ಜಾಸ್ತಿ ನಡ್ಕೋಬೇಕು, ಜನ ಅದನ್ನ ಪೂರೈಸ್ತೀವಿ ಅಂತ ಹೇಳಿದ್ರು. ಜೊತೆಗೆ ಕಳೆದ 10 ವರ್ಷಗಳಲ್ಲಿ ನಾವು ಮಾಡಿರೋ ಕೆಲಸ ಟ್ರೇಲರ್ ಮಾತ್ರ. ಮುಂದಿನ ದಿನಗಳಲ್ಲಿ ಒಂದು ಕ್ಷಣವೂ ನಾವು ವೇಸ್ಟ್ ಮಾಡಲ್ಲ. NDA ಅಂದ್ರೆ ಅದಕ್ಕೊಂದು ಹೊಸ ವ್ಯಾಖ್ಯಾನ ಕೊಡ್ತಾ ಇದ್ದೀನಿ ಅಂತ ಒಂದು ಹೊಸ ವ್ಯಾಖ್ಯಾನ ಕೂಡ ಕೊಟ್ಟರು. NDA ಅಂದ್ರೆ ಏನು, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಮಾಡ್ಕೊಂಡಿರೋದ್ರಲ್ಲ, ಅದಕ್ಕೆ ಹೊಸ ವ್ಯಾಖ್ಯಾನ ಅಂತೆ. ನ್ಯೂ ಇಂಡಿಯಾ, ಡೆವಲಪ್ಮೆಂಟ್ ಆಫ್ ಇಂಡಿಯಾ ಮತ್ತು ಆಸ್ಪಿರೇಷನಲ್ ಇಂಡಿಯಾ ಅನ್ನೋ ಒಂದು ವ್ಯಾಖ್ಯಾನವನ್ನು ಕೂಡ ಕೊಟ್ಟರು. ಜೊತೆಗೆ UPA ಅನ್ನೋ ಹೆಸರನ್ನ ಚೇಂಜ್ ಮಾಡಿಕೊಂಡು INDIA ಅಂತ ಮಾಡಿಕೊಂಡ್ರು. ಆದರೆ ಈ UPA ಅಂತ ಹೆಸರು ಕೇಳಿದ ತಕ್ಷಣ ಜನಕ್ಕೆ ಭ್ರಷ್ಟಾಚಾರದ್ದೇ ನೆನಪಾಗತ್ತೆ ಅಂತ ಹೇಳಿದ್ರು. ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿಪಕ್ಷಗಳವರು, ಕಾಂಗ್ರೆಸ್ನವರು ಜನರನ್ನ ದಾರಿ ತಪ್ಪಿಸೋಕೆ ಮನೆ ಮನೆಗೂ ಹೋಗಿ ಚೀಟಿ ಹಂಚಿದ್ರು. ಜನ ಅದನ್ನ ನಂಬಿಟ್ಟಿದ್ರು. ಈಗ ಆ ಚೀಟಿ ಹಿಡ್ಕೊಂಡು ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ನಿಂತ್ಕೊಂಡು ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾಡಿರೋ ಈ ತಪ್ಪನ್ನ ದೇಶದ ಜನ ಮರೆಯೋದು ಇಲ್ಲ, ಕ್ಷಮಿಸೋದು ಇಲ್ಲ ಅಂತ ಹೇಳಿದ್ರು. ಜೊತೆಗೆ 3 ಕೋಟಿ ಹೊಸ ಮನೆಗಳನ್ನ ಕಟ್ತೀವಿ, ಬಡವ ಮತ್ತು ಮಧ್ಯಮ ವರ್ಗಕ್ಕೆ ಉಳಿತಾಯ ಆಗೋ ರೀತಿ ನೀತಿಗಳನ್ನ ತರ್ತೀವಿ ಅಂತ ಹೇಳಿದ್ರು. ಈ ಮೂಲಕ ಮುಂದಿನ ಬಜೆಟ್ ನಲ್ಲಿ ಟ್ಯಾಕ್ಸ್ ಸೇವಿಂಗ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋ ನಿರೀಕ್ಷೆ ಈಗ ಮನೆ ಮಾಡಿದೆ. ಏನು ಆಯುಷ್ಮಾನ್ ಭಾರತವನ್ನ ಕೂಡ ಉಲ್ಲೇಖ ಮಾಡಿದ್ರು. 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಕೊಡೋದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಜಗತ್ತಿನ 3ನೇ ಆರ್ಥಿಕತೆ ಮಾಡ್ತೀವಿ. 3ನೇ ಆರ್ಥಿಕತೆ 5ರಿಂದ 3ಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಕೆಲವರು ಯೋಚನೆ ಮಾಡಬಹುದು. ಅದು ಕೇವಲ ನಂಬರ್ ಅಲ್ಲ. ದೇಶದ ಶಕ್ತಿ ಜಾಸ್ತಿ ಆದ್ರೆ ಜನಸಾಮಾನ್ಯರ ಶಕ್ತಿ ಕೂಡ ಜಾಸ್ತಿಯಾಗಿ ಜೀವನ ಉತ್ತಮ ಆಗುತ್ತೆ ಅಂತ ಹೇಳಿದ್ರು. ಇದಕ್ಕೆಲ್ಲ ರಾಜ್ಯ ಸರ್ಕಾರಗಳ ಸಹಕಾರ ಬೇಕು. ಇನ್ನು ತುಂಬಾ ಯೋಜನೆಗಳಿದೆ, ಇವಾಗಲೇ ಎಲ್ಲವನ್ನ ಹೇಳಲ್ಲ ಅಂತ PM ಹೇಳಿದ್ರು. ಜೊತೆಗೆ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ದಿನನಿತ್ಯವೂ ಟಿವಿಗಳಲ್ಲಿ ಅವ್ರದ್ದು ಕೇಳಿದ್ರು, ಇವ್ರು ಇದು ಕೇಳಿದ್ರು, ಆ ಖಾತೆ ಬೇಕಂತ, ಈ ಖಾತೆ ಬೇಕಂತ ಅಂತೆಲ್ಲ ಬರ್ತಾ ಇದೆಯಲ್ಲ, ಅದಕ್ಕೆ ಟಿವಿಗಳ ಕಾಲಿಳಿದ್ರು. ಇವ್ರಿಗೆ ಎಲ್ಲಿಂದ ಯಾರು ಮಾಹಿತಿ ಕೊಡ್ತಾರಂತ ಗೊತ್ತಿಲ್ಲ, ಬರೀ ಸುಳ್ಳು ಸುದ್ದಿ ಹಾಕ್ತಾ ಇದ್ದಾರೆ. ಈ ರೀತಿಯೆಲ್ಲ ಪ್ರಯತ್ನ ಪಡೋಕೆ ಹೋಗ್ಬೇಡಿ, ಇದೆಲ್ಲ ವೇಸ್ಟ್. ನಮ್ಮ ಆಫೀಸಿಂದ ಖುದ್ದು ನೀವು ಈ ಥರ ಮಂತ್ರಿ ಆಗ್ತಾ ಇದ್ದೀರಾ, ಬನ್ನಿ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತ ಕಾಲ್ ಬಂದರೂ ಕೂಡ 2 ಸಲ ಕೇಳಿ ವೆರಿಫೈ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ಬಗ್ಗೆ, ಮೋದಿ ಬಗ್ಗೆ ಗೊತ್ತಿರೋರಿಗೆಲ್ಲ ಇದು ಗೊತ್ತಿರುತ್ತೆ. ಈ ರೀತಿ ಖಾತೆ ಹಂಚಿಕೆ ನಮ್ಮಲ್ಲಿ ಆಗಲ್ಲ. ಈ ರೀತಿ ಬಂತು ಅಂದರೆ ಸ್ವಲ್ಪ ಡೌಟೇ ಪಡಿ, ಟಿವಿಲೆಲ್ಲ ಬಂತು ಅಂತ ಹೇಳಿದ್ರೆ ಅನ್ನೋ ಸಂದೇಶವನ್ನು ಕೂಡ ಅವರ ಪಾರ್ಟಿಯವರಿಗೆ ಮತ್ತು ಅಲಯನ್ಸ್ ಪಾರ್ಟ್ನರ್ಸ್ಗೂ ಕೂಡ ಅವರು ವೇದಿಕೆ ಮೇಲಿದ್ದಂತೆಯೇ ರವಾನೆ ಮಾಡಿದ್ರು. ಜೊತೆಗೆ ಭಾಷಣದ ಅಂತ್ಯದಲ್ಲಿ ನರೇಂದ್ರ ಮೋದಿ ಭಾವುಕರಾದರು. ಈ ಜನ್ಮ ಭಾರತ ಮಾತೆಯ ಸೇವೆಗೆ ಮುಡಿಪು ಅಂತ ಹೇಳಿದ್ರು. 140 ಕೋಟಿ ಜನರಿಗೆ ನಾನು ಈ ಜೀವನವನ್ನು ಸವಿಸ್ತಿದ್ದೀನಿ, ಅದಕ್ಕೋಸ್ಕರನೇ ಈ ಜನ್ಮ ಅಂತ ನರೇಂದ್ರ ಮೋದಿ ಹೇಳಿ ಭಾಷಣವನ್ನ ಮುಗಿಸಿದ್ರು. ಇದರಲ್ಲಿ ಒಟ್ಟಾರೆ ಮೈತ್ರಿಕೂಟದ ಸದಸ್ಯರಿಗೂ ಸಂದೇಶ ರವಾನೆ ಮಾಡಲಾಯಿತು. ಒಂದು ರೀತಿಯಲ್ಲಿ ಇಡೀ ಸ್ಪೀಚ್ನ ಉದ್ದಕ್ಕೂ ಅಂದರೆ ನಮ್ಮ ಸರ್ಕಾರದ ಧೋರಣೆ, ನೀತಿ ಮೊದಲಿಗಿಂತ ಯಾವುದೇ ರೀತಿಯಲ್ಲೂ ಬದಲಾಗಲ್ಲ, ಅಡ್ಜಸ್ಟ್ ನಾನಲ್ಲ ನೀವೇ ಆಗಬೇಕು ಅನ್ನೋ ಮೆಸೇಜನ್ನು ನೀಡಿದ ಹಾಗಿತ್ತು. ಒಂದಷ್ಟು ಇಂಟ್ರೆಸ್ಟಿಂಗ್ ಘಟನೆಗಳು ಕೂಡ ಆದವು. ಚಿರಾಗ್ ಪಾಸ್ವಾನ್ ಮಾತನಾಡಿ ವಾಪಸ್ ಹೋಗೋ ಟೈಮ್ನಲ್ಲಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಕೈ ಮುಗಿಯೋಕೆ ಹೋದ್ರು. ಆಗ ಅವರ ತಲೆಯನ್ನು ಬಾಚಿ ತಬ್ಬಿ ಅವರ ತಲೆಗೆ ಮುತ್ತನ್ನ ಕೊಟ್ಟರು ನರೇಂದ್ರ ಮೋದಿ ಅವರು. ಚಿರಾಗ್ ಪಾಸ್ವಾನ್ ಗೊತ್ತರ, ಅವರು ಬಿಹಾರದಲ್ಲಿ ನಾನು ನರೇಂದ್ರ ಮೋದಿಯ ಹನುಮ ಅಂತ ಹೇಳಿಕೊಂಡು ಯಾವಾಗಲೂ ಕೂಡ ರಿಪೀಟ್ ಹೇಳ್ತಾರೆ, ನನ್ನ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ರಾಮ್ ವಿಲಾಸ್ ಪಾಸ್ವಾನ್ರ ಪುತ್ರ ಇವರು. LJP ಅನ್ನೋ ಒಂದು ಬಿಹಾರದಲ್ಲಿ ಪ್ರಾದೇಶಿಕ ಪಕ್ಷ ಇದೆ, ಅದು ದಲಿತ ಪಕ್ಷ. ಅವರು ದಲಿತ ನಾಯಕರಾಗಿದ್ದರು ರಾಮ್ ವಿಲಾಸ್ ಪಾಸ್ವಾನ್. ಅವರು ಮುಂಚಿನಿಂದ ವಾಜಪೇಯಿ ಟೈಮ್ನಿಂದ NDAಯಲ್ಲಿದ್ದರು. ಈಗ ಅವರ ಮಗ ರಾಮ್ ವಿಲಾಸ್ ಪಾಸ್ವಾನ್ ಈಗಿಲ್ಲ. ಇವರು ಮುಂದಿನ ದಿನಗಳಲ್ಲಿ BJPಗೆ ಬರಬಹುದು, ಮರ್ಜ್ ಆಗಬಹುದು. ಈ ಚಿರಾಗ್ ಪಾಸ್ವಾನ್ ಬಿಹಾರ BJPಯ ಮುಖ ಆಗಬಹುದು ಅನ್ನೋ ವಿಶ್ಲೇಷಣೆಗಳು ಕೂಡ ಇವೆ. ಇವತ್ತು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಅವರ ತಲೆಗೆ ಈ ಭಾಗಕ್ಕೆ ಮುತ್ತನ್ನ ಕೂಡ PM ಕೊಟ್ಬಿಟ್ರು. ಇನ್ನು ನಿತೀಶ್ ಕುಮಾರ್ ಅವರು ಮಾತನಾಡಿ ಹೋಗೋ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಕಾಲು ಮುಟ್ಟೋಕೆ ಹೋದ್ರು. ಅದನ್ನು ತಡೆದು PM ಮೋದಿ ಅವರ ಕೈಯನ್ನು ಹಿಡಿದು ಮೇಲಕ್ಕೆತ್ತಿ
ನಮಸ್ಕರಿಸಿದ್ರು. ಇನ್ನು ಚಂದ್ರಬಾಬು ನಾಯ್ಡು ಕೂಡ ಅಷ್ಟೇ PM ಮೋದಿ ಭಾಷಣ ಮುಗಿಸಿ ಹೊರಡೋ ಸಂದರ್ಭದಲ್ಲಿ ಕೂಡಲೇ ಅವರ ಆಪ್ತ ಸಹಾಯಕನನ್ನ ಕರೆಸಿ ಗಿಫ್ಟ್ ತಂದಿದ್ರು ಅಂತ ಕಾಣುತ್ತೆ. ಆ ತಿರುಪತಿಯ ದೊಡ್ಡದೊಂದು ಫೋಟೋವನ್ನ ಕೊಟ್ಟು, ವೆಂಕಟೇಶ್ವರನ ಫೋಟೋವನ್ನ ಕೊಟ್ಟು ಶಾಲು ಹೊದಿಸಿ ಸನ್ಮಾನ ಕೂಡ ಮಾಡಿದ್ರು ಚಂದ್ರಬಾಬು ನಾಯ್ಡು. ಈ ರೀತಿಯಾಗಿ NDA ಕೂಟದ ಈ ಮೀಟಿಂಗ್ ಮುಗಿತು. ಈ NDA ಮೀಟಿಂಗ್ ಮುಗಿದ ಕೂಡಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೀದಾ ಲಾಲ್ ಕೃಷ್ಣ ಅಡ್ವಾಣಿ ಅವರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದ್ರು. ಲಾಲ್ ಕೃಷ್ಣ ಅಡ್ವಾಣಿ ಬಿಜೆಪಿಯ ಹಿರಿಯ ನಾಯಕ, ಬಿಜೆಪಿಯ ಭೀಷ್ಮ, ಬಿಜೆಪಿಯ ಫೌಂಡರ್ಗಳಲ್ಲಿ ಒಬ್ಬರು ಅಂತ ಅವ್ರನ್ನ ಗುರುತಿಸಲಾಗುತ್ತೆ. ಇತ್ತೀಚೆಗಷ್ಟೇ ಕಳೆದ NDA ಸರ್ಕಾರದ 2ನೇ ಅವಧಿಯಲ್ಲಿ, ಬಿಜೆಪಿ ಸರ್ಕಾರದ 2ನೇ ಅವಧಿಯಲ್ಲಿ ಅವರಿಗೆ ಭಾರತ ರತ್ನವನ್ನು ಕೂಡ ಪ್ರದಾನ ಮಾಡಲಾಗಿತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ. ಈಗ ಈ ಮೀಟಿಂಗ್ ಆಗ್ತಿದ್ದ ಹಾಗೆ ಅವರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಇನ್ನು ನೆಕ್ಸ್ಟ್ ರಾಷ್ಟ್ರಪತಿಗಳ ಬಳಿ ನರೇಂದ್ರ ಮೋದಿ ಅವರು ಹೋಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡನೆ ಮಾಡಿದ ಬಳಿಕ ಭಾನುವಾರ ಸಂಜೆ 3ನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರ ಪ್ರಧಾನಿ ಪದಗ್ರಹಣ ಕಾರ್ಯಕ್ರಮದ ತಯಾರಿ ಜೋರಾಗಿ ಸಾಗಿದೆ. ಈಗ ಆಲ್ರೆಡಿ ವಿವಿಧ ದೇಶಗಳ ಗಣ್ಯರಿಗೆ ಆಹ್ವಾನ ಕೊಡಲಾಗಿದ್ದು, ಇದರ ಜೊತೆಗೆ ಈಗ ಆಲ್ರೆಡಿ ಕಾರ್ಯಕ್ರಮಕ್ಕೆ ಕೆಲ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. ಪೌರ ಕಾರ್ಮಿಕರು, ತೃತೀಯ ಲಿಂಗಿಗಳು ಮತ್ತು ಕಾರ್ಮಿಕರನ್ನ ಇನ್ವೈಟ್ ಮಾಡಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ಈ ಫಂಕ್ಷನ್ ನಡೆಯಲಿದ್ದು, ವಿಕಸಿತ ಭಾರತ್ ಅಂಬಾಸಿಡರ್ಸ್ ಅಂತ ಹೇಳಿ ವಂದೇ ಭಾರತ್ ಟ್ರೈನ್ ಮತ್ತು ಮೆಟ್ರೋ ರೈಲುಗಳ ಕಾರ್ಮಿಕರಿಗೂ ಆಹ್ವಾನ ಕೊಡಲಾಗಿದೆ. ಇನ್ನು ಕುಮಾರಸ್ವಾಮಿ ಖಾತೆ ಹಂಚಿಕೆ ಬಗ್ಗೆ ಮಾತನಾಡಿ, ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ, ನಮ್ಮ ಪಕ್ಷದಿಂದ ಯಾವುದೇ ಡಿಮ್ಯಾಂಡ್ ಇಲ್ಲ, ನಮಗೂ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ಮಾಹಿತಿ ಇದೆ ಅಷ್ಟೇ, ಹಾಗಂತ ಒತ್ತಡ ಏನಿಲ್ಲ, ಕೊಟ್ರೆ ನಾಡಿನ ಜನತೆಗೆ ಒಳ್ಳೇದಾಗುವಂತೆ ಕೆಲಸ ಮಾಡ್ತೀನಿ, ಉತ್ತಮ ಇಲಾಖೆ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಮಂಜುನಾಥ್ ಅವರ ಸಚಿವ ಸ್ಥಾನದ ಬಗ್ಗೆ ಅವರ ಪಾರ್ಟಿಯವರು ತೀರ್ಮಾನ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅವ್ರ ಪಾರ್ಟಿಯವರು ತೀರ್ಮಾನ ಮಾಡ್ತಾರೆ ಅಂತ. ಇದೆಲ್ಲದರ ನಡುವೆ NDA ಮೈತ್ರಿಯ ಭಾಗವಾಗಿರೋ TDP ಮಹತ್ವದ ಹೇಳಿಕೆ ಕೊಟ್ಟಿದೆ. ಆಂಧ್ರದಲ್ಲಿ ಮುಸ್ಲಿಮರಿಗೆ ಕೊಡ್ತಾ ಇದ್ದ ಮೀಸಲಾತಿ ಮುಂದುವರಿಯುತ್ತೆ ಅಂತ ಪಕ್ಷದ ಹಿರಿಯ ನಾಯಕ ರವೀಂದ್ರ ಕುಮಾರ್ ಹೇಳಿದ್ದಾರೆ. ಮುಸ್ಲಿಮರಿಗೆ ಮೀಸಲಾತಿ ಕೊಡೋದನ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಅದರಲ್ಲಿ ನಮಗೆ ಯಾವುದೇ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಮೈತ್ರಿಯಲ್ಲಿರುವಾಗಲೇ ಬಿಜೆಪಿಗೆ TDP ಶಾಕ್ ಕೊಟ್ಟಿದೆ. ಯಾಕಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಅತಿಯಾಗಿ ವಿರೋಧ ಮಾಡಿದ್ದೆ ಮುಸ್ಲಿಂ ಮೀಸಲಾತಿಯನ್ನ. ಮೋದಿ ಅವರಂತೂ ಪ್ರತಿ ಸಲ ರ್ಯಾಲಿ ಮಾಡಿದಾಗಲೂ ಕೂಡ OBC SC ST ಮೀಸಲಾತಿಯಲ್ಲಿ ಪಾಲನ್ನ ತಗೊಂಡು ಮುಸ್ಲಿಮರಿಗೆ ಕೊಡೋದನ್ನ ಯಾವ ಕಾರಣಕ್ಕೂ ಒಪ್ಪಲ್ಲ, ಸಂವಿಧಾನದಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ, ನನ್ನ ಜೀವನ ಇರೋ ತನಕ ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ಇದು ಸಂವಿಧಾನ ಬಾಹಿರ ಅಂತ ಹೇಳಿದ್ರು. ಈ ನಡುವೆಯೇ ಆಂಧ್ರದಲ್ಲಿ ಅಧಿಕಾರ ಹಿಡಿದಿರೋ TDP ಚುನಾವಣೆ ಟೈಮ್ನಲ್ಲೂ ಕೂಡ ಹೇಳಿದ್ರು. ಈಗ ಮತ್ತೆ ಅದನ್ನ ರೀಟರೇಟ್ ಮಾಡಿದೆ, ಅಂದ್ರೆ ಅದನ್ನ ಪುನರುಚ್ಚಾರ ಮಾಡಿದೆ. ಆಂಧ್ರದ ರಾಜ್ಯ ಸರ್ಕಾರದಲ್ಲೂ ಕೂಡ ಬಿಜೆಪಿ ಪಾರ್ಟ್ನರ್, ಯಾಕಂದ್ರೆ ಒಟ್ಟಿಗೆ ಮೈತ್ರಿಕೂಟದಲ್ಲಿ ಚುನಾವಣೆ ಹೋಗಿದ್ದು. ಇಂಥ ಹೊತ್ತಲ್ಲೇ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಪಡೆದ ನಟ ರಾಜಕಾರಣಿ ಪವನ್ ಕಲ್ಯಾಣ್ ಬಹುದಿನಗಳ ಬಳಿಕ ತಮ್ಮ ಅಣ್ಣ ಮೆಗಾಸ್ಟಾರ್ ಚಿರಂಜೀವಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಚಿರಂಜೀವಿ ಕೂಡ ರಾಜಕೀಯದಲ್ಲಿದ್ದಾರೆ. ಈ ಮುಂಚೆ ಪ್ರಜಾರಾಜ್ಯ ಪಕ್ಷವನ್ನ ಕಟ್ಟಿದ್ರು. ಆನಂತರ ಕಾಂಗ್ರೆಸ್ ಸೇರಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಆದರೆ ಪವನ್ ಕಲ್ಯಾಣ್ 2014ರಲ್ಲಿ ಜನಸೇನಾ ಪಕ್ಷ ಕಟ್ಟಿದ ಮೇಲೆ ಇಬ್ಬರ ನಡುವೆ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿತ್ತು. ಏನೋ ಲೋಕಸಭೆಯಲ್ಲಿ ಈ ಸಲ ಕಾಂಗ್ರೆಸ್ಗೆ ಅಧಿಕೃತ ಸ್ಥಾನಮಾನ ಸಿಕ್ಕಿರೋದು ನಿಮ್ಗೂ ಗೊತ್ತು. ವಿಪಕ್ಷ ನಾಯಕನ ಸ್ಥಾನಕ್ಕೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಸಲ ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಮುಂದೆ ಕೂರಿಸಬೇಕು ಅಂತ ಕಾಂಗ್ರೆಸ್ನವರು ಪ್ರಯತ್ನ ಪಡ್ತಾ ಇದ್ರೆ, ಆ ಕಡೆ ರಾಹುಲ್ ಮಾತ್ರ ತುಟಿ ಪಿಟಿಕ್ ಅಂತ ಇಲ್ಲ. ಇದರ ನಡುವೆ ಕಾಂಗ್ರೆಸ್ ಮನೆಯಿಂದ ಇನ್ನೊಂದಷ್ಟು ಮಾಹಿತಿ ಹೊರಬರ್ತಾ ಇವೆ. ಈ ಸಲ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕೂರಿಸೋ ಚರ್ಚೆ ನಡೀತಾ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಶಶಿ ತರೂರ್ ಈ ಸಲ ಕೇಂದ್ರ ಸಚಿವ ಬಿಜೆಪಿಯ ರಾಜು ಚಂದ್ರಶೇಖರ್ ಅವರನ್ನ ಸೋಲಿಸಿದ್ರು. 15 ವರ್ಷಗಳಿಂದ ಅವರು ಸಂಸದರಾಗಿದ್ದಾರೆ. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸ್ಥಾಯಿ ಸಮಿತಿಗಳಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಮಾತುಗಾರಿಕೆಯಲ್ಲೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಅದ್ಭುತವಾದ ಇಂಗ್ಲಿಷ್ ಮಾತನಾಡ್ತಾರೆ. ಸರ್ಕಾರವನ್ನ ಚೆನ್ನಾಗಿ ಕೌಂಟರ್ ಮಾಡ್ತಾರೆ ಅನ್ನೋ ಕ್ರೆಡಿಟ್ ಕೂಡ ಅವರಿಗೆ ಕೊಡಲಾಗುತ್ತೆ. ಹೀಗಾಗಿ ಸಲ ಶಶಿ ತರೂರ್ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಕೊಡಬಹುದು ಅನ್ನೋ ವರದಿಗಳು ಬರ್ತಾ ಇವೆ. ಆದರೆ ಮುಂಚೆ ಖುದ್ದು ಶಶಿ ತರೂರ್ ಈ ಬಗ್ಗೆ ಮಾತನಾಡಿದ್ರು. ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್ ಆದ್ರೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಚೆಂಡು ಅವರ ಅಂಗಳಕ್ಕೆ ರಾಹುಲ್ ಗಾಂಧಿ ತಳ್ತಾ ಇದ್ದಾರ ಅನ್ನೋ ಪ್ರಶ್ನೆ. ಅಷ್ಟೇ ಅಲ್ಲ, ಶಶಿ ತರೂರ್ ಜೊತೆಗೆ ರಾಹುಲ್ ಗಾಂಧಿ ಅವರ ಬ್ರೇನ್ ಅಂತ ಕರೆಯಲಾಗೋ KC ವೇಣುಗೋಪಾಲ್ ಅವರ ಹೆಸರು ಕೂಡ ಈಗ LOP ಸ್ಥಾನಕ್ಕೆ ಓಡಾಡ್ತಾ ಇದೆ.
ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದು ಬಂದಿರೋ ಕೆ.ಸಿ. ವೇಣುಗೋಪಾಲ್ ಈ ಮುಂಚೆ 2 ಸಲ ಸಂಸದರಾಗಿದ್ರು, 3 ಸಲ ಶಾಸಕರಾಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಸೊ ಇವರನ್ನ ಕೂಡ LOP ಮಾಡೋಕೆ ಒತ್ತಡ ಬರ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ವೇಳೆ ರಾಹುಲ್ ಗಾಂಧಿ ಆಗಲ್ಲ ಅಂದ್ರೆ, ಬಟ್ ನೋಡ್ಬೇಕೇನಾಗುತ್ತೆ ಅಂತ. ಯಾಕಂದ್ರೆ ಶಶಿ ತರೂರ್ ಅಧ್ಯಕ್ಷ ಚುನಾವಣೆಗೆಲ್ಲ ಸ್ಪರ್ಧೆ ಮಾಡಿ ಒಂದು ರೀತಿ ರೆಬೆಲ್ ಕ್ಯಾಂಡಿಡೇಟ್ ತರ ಎಲ್ಲ ಓಡಾಡಿದ್ರಲ್ಲ, ಹಾಗಾಗಿ. ಬಟ್ ಇದುವರೆಗೂ ಕಾಂಗ್ರೆಸ್ ನಿಂದ ಅಧಿಕೃತವಾಗಿ ಯಾವುದೇ ಹೇಳಿಕೆ ಬಿಡುಗಡೆ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು mastmag.com ನ ಮಿಡ್ ಡೇ ಪೊಲಿಟಿಕಲ್ ಸ್ಪೆಷಲ್ ಬುಲೆಟಿನ್. ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಎಲ್ಲ ಸೆಟಲ್ ಆಗೋ ತನಕ ಪ್ರತಿದಿನ ಮಧ್ಯಾಹ್ನ ಈ ಅಪ್ಡೇಟ್ ಅನ್ನ ತರುವಂತ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ನೀವಿನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.